ದೇವರು ಎಲ್ಲ ಇಂಪಾರ್ಟೆಂಟ್ ಆರ್ಗನ್ಗಳನ್ನ ಎರಡೆರಡು ಕೊಟ್ಟಿರ್ತಾನೆ. 2 ಕಿವಿ ಕೊಟ್ಟಿದ್ದಾನೆ, 2 ಕಣ್ಣು ಕೊಟ್ಟಿದ್ದಾನೆ, ಮತ್ತೆ 2 ಲಂಗ್ಸ್ ಕೊಟ್ಟಿದ್ದಾನೆ, 2 ಕಿಡ್ನಿ ಕೊಟ್ಟಿದ್ದಾನೆ. ಬಟ್ ಕೆಲವೊಂದು ಆರ್ಗನ್ ಮಾತ್ರ ಒಂದೊಂದೇ ಕೊಟ್ಟಿರ್ತಾನೆ. ಹಾರ್ಟು, ಬ್ರೈನು, ಸೊ ಈ ಗುರುದ್ವಾರ ಕೂಡ ಒಂದೇ ಕೊಟ್ಟಿದ್ದಾನೆ ದೇವರು. ಬಾಡಿಲಿ ಏನೇ ಪ್ರಾಬ್ಲಮ್ ಆದ್ರೂ, ಈಗ ಕಣ್ಣಿಗೆ ಏನಾದರೂ ಉರಿ ಬರ್ತಾ ಇದ್ರೆ ಆಪ್ತಮಲೇಶ್ ಹತ್ರ ಹೋಗ್ತಾರೆ. ಏನಾದರೂ ಮೂಗು ಗಂಟ್ಲಿಗೆ ಏನಾದ್ರು ತೊಂದರೆ ಬಂದ್ರೆ ENT ಸ್ಪೆಷಲಿಸ್ಟ್ ಹತ್ರ ಹೋಗ್ತಾರೆ. ಇದೇ ನೋವು, ಚೆಸ್ಟ್ ನೋವು ಬಂದ್ರೆ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗ್ತಾರೆ, ಫಿಸಿಷಿಯನ್ ಹತ್ರ ಹೋಗ್ತಾರೆ. ಕೈಕಾಲು ನೋವು, ಸೊಂಟ ನೋವು ಬಂದ್ರೆ ಆರ್ಥೋಪೆಡಿಷಿಯನ್, ಫಿಸಿಯೋಥೆರಪಿಸ್ಟ್ ಹತ್ರ ಹೋಗ್ತಾರೆ. ಈ ಗುರುದ್ವಾರ ಪ್ರಾಬ್ಲಮ್ ಅಂದ್ರೆ ಜನ ಯಾರ ಹತ್ರ ಹೋಗಲ್ಲ, ಫಸ್ಟ್ ಮನೆ ಮದ್ದು ತಗೋತಾರೆ. ಯಾರಾದ್ರು ಅಜ್ಜಿ ತಾತ ಅವ್ರ ಹತ್ರ ಕೇಳ್ತಾರೆ. ನೆಕ್ಸ್ಟ್ ಸಣ್ಣ ಸಣ್ಣ ಕ್ಲಿನಿಕ್ ಹೋಗ್ತಾರೆ, ಡಿಗ್ರಿನೇ ಇರಲ್ಲ ಅವ್ರ ಹತ್ರ ಹೋಗ್ತಾರೆ. ಈಗ ನಮ್ಮ ಹಾರ್ಟು, ಲಿವರ್, ಕಿಡ್ನಿ ಹೇಗೆ ಇರುತ್ತೋ ಸೇಮ್ ಅದು ಕೂಡ ಒಂದು ಆರ್ಗನ್. ಅದಕ್ಕೆ ಆದಂಥ ಫಂಕ್ಷನ್ಗಳಿರುತ್ತೆ. ಅದನ್ನ ನೆಗ್ಲೆಕ್ಟ್ ಮಾಡ್ದಂಗೆ, ಸಂಕೋಚ ಪಡ್ಕೊಳ್ದಂಗೆ ಡಾಕ್ಟರ್ ತೋರಿಸ್ಬೇಕು. ಒಂದ್ಸಲ ಸಣ್ಣ ಬ್ಲೀಡಿಂಗ್ ಕೂಡ ಕ್ಯಾನ್ಸರ್ ಕೂಡ ಆಗಿರುತ್ತೆ. ಒಂದ್ಸಲ ತುಂಬಾ ಸಲ ಲೂಸ್ ಮೋಷನ್ ಆಗ್ತಾ ಇದ್ರೆ ಅದು ದೊಡ್ಡ ಕಣ್ಣಿನ ಸಮಸ್ಯೆ ಇರುತ್ತೆ. ಒಂದ್ಸಲ ತುಂಬಾ ಕಾನ್ಸ್ಟಿಪೇಷನ್ ಆಗ್ತಾ ಇದ್ರೆ ಅದು ನಿಮ್ ಥೈರಾಯ್ಡ್ ಪ್ರಾಬ್ಲಮ್ ಆಗ್ಬೋದು. ಹಾರ್ಟ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಒಂದೇ ಸಲ ಸಾವಾಗೋಗುತ್ತೆ. ಗುರುದ್ವಾರಕ್ಕೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಡೈಲಿ ಸಾವಾಗುತ್ತೆ. ಡೈಲಿ ಬೇರೆ ಎಟ್ರಾಕ್ಷನ್ ನರ್ಕ ಅನುಭವಿಸ್ಬೇಕಾಗುತ್ತೆ. ತುಂಬಾ ಪೇನ್ ಆಗುತ್ತೆ. ಯಾಕಾದ್ರೂ ಹಿಂಗ್ ಆಯ್ತು ನನ್ನ ಜೀವನ ಅಥವಾ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಈ ಆರ್ಗನ್ ತುಂಬಾ ಇಂಪಾರ್ಟೆಂಟು. ಇದಕ್ಕೆ ರೆಸ್ಪೆಕ್ಟ್ ಕೊಡಿ, ಇದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಏನೇ ಪ್ರಾಬ್ಲಮ್ ಆದ್ರೂ ಇಮಿಡಿಯೇಟ್ ಆಗಿ ಹೋಗಿ ಡಾಕ್ಟರ್ ತೋರಿಸ್ಕೊಡಿ.